ಹಾಯ್ ಹಾಲ್ ನಮಸ್ತೆ, ನಾನು ನಿಮ್ಮ ಕರಾವಳಿ ಹುಡುಗಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದು ಬೆಳಗ್ಗೆ ನಾನು ಒಂದು 6 ಗಂಟೆಗೆ ಎದ್ದು ಅಡುಗೆ ಮನೆಗೆ ಸೀದಾ ಬಂದೆ. ನಾನು ಮೊದಲಿಗೆ ಇಡ್ಲಿಗೆ ಬೇಯೋದಕ್ಕೆ ಇಟ್ಕೊಬಿಡೋಣ ಅಂತ ನೋಡಿ. ನಿನ್ನೆ ನೈಟ್ ನಾನು ನಿಮ್ಗೆ ಹೇಳಿದ್ನಲ್ಲ ಇಡ್ಲಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ. ಮತ್ತು ಇಡ್ಲಿನೂ ಕೂಡ ನೋಡಿ ಯಾವ ರೀತಿ ಒದಗಿ ಬಂದಿದೆ ಹಿಟ್ಟು ಅಂತ. ಇವಾಗ ನಾನಿಲ್ಲಿ ಒಂದೊಂದೇ ಹಿಟ್ಟನ್ನ ಇಡ್ಲಿ ಪಾತ್ರೆಗೆ ಹಾಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ರಾತ್ರಿನ ಉಪ್ಪನ್ನ ಇಡ್ಲಿ ಹಿಟ್ಟಿಗೆ ಹಾಕಿಟ್ಟಿರಲಿಲ್ಲ, ಬೆಳಗ್ಗೆನ ಸ್ವಲ್ಪ ಉಪ್ಪು ಹಾಕಿಟ್ಕೊಂಡಿದ್ದೀನಿ. ಮತ್ತು ನಾನು ಹಿಂದಿನ ದಿನ ರಾತ್ರಿನೇ ಇಡ್ಲಿಗೆ ಅಂತ ಸಾಂಬಾರು ಕೂಡ ಮಾಡಿದ್ದೆ. ಸಾಂಬಾರಿಗೆ ನಾನಿಲ್ಲಿ ಬೇಳೆ ತೊವೆ ಮಾಡ್ಕೊಂಡಿದ್ದೆ. ಹಾಗೆ ಇಡ್ಲಿಗೆ ಬೇಯೋದಕ್ಕೆ ಇಟ್ಟು ನಾನಿಲ್ಲಿ ಅಡುಗೆ ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಮಾರ್ನಿಂಗ್ ಆ್ಯಸ್ ಯೂಶಲ್ ಕೆಲಸ ನಮ್ದು ಇದೇ ಇರುತ್ತೆ. ಬೆಳಗ್ಗೆ ಏನಾದ್ರು ತಿಂಡಿ ಇದ್ದರೆ ಫಸ್ಟ್ ತಿಂಡಿ ಮಾಡ್ಕೊತೀನಿ, ಇಲ್ಲ ಅಂದರೆ ಮಾಮೂಲಿ ಕಸ ಎಲ್ಲ ಪಟ ಅಂತ ಗುಡಿಸ್ಕೊಬಿಡ್ತೀನಿ. ಅಡುಗೆ ಮನೆಯೆಲ್ಲ ಗುಡಿಸಾಗ್ತಾ ಇದ್ದಂಗೆ ಮತ್ತೆ ನಾನಿಲ್ಲಿ ನಮ್ಮ ಹಾಲ್ಗೂ ಕೂಡ ಬಂದೆ. ಹಾಲಲ್ಲಿ ಕಸ ಗುಡಿಸ್ಕೊಂಬಿಡ್ತೀನಿ. ನಮ್ಮ ಮನೇಲೇನು ಅಷ್ಟು ಜಾಸ್ತಿ ಏನು ಕಸ ಇರಲ್ಲ, ಯಾಕೆಂದರೆ ನಾನು ಬೆಳಗ್ಗೆ ಒಂದು ಸತಿ ಕಸ ಗುಡಿಸಿ ಒರೆಸ್ಕೊಂಡ್ರೆ ಮತ್ತು ಸಾಯಂಕಾಲನೂ ಒಂದು ಸತಿ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಕಸ ಇದ್ದೇ ಇರುತ್ತೆ. ಸಾಯಂಕಾಲ ಒಂದು ಸತಿ ಗುಡಿಸ್ಕೊಳ್ತೀನಲ್ವ, ಹಾಗಾಗಿ ಅಷ್ಟು ಕಸ ಇರಲ್ಲ, ಸ್ವಲ್ಪ ಕಸ ಇರುತ್ತೆ. ಆ ಕಸನೆಲ್ಲ ಗುಡಿಸ್ಕೊಂಡು ಆದಮೇಲೆ ಮತ್ತೆ ಇಲ್ಲಿ ನಾನು ಬೇಗ ನೆಲನೂ ಕೂಡ ಒರೆಸ್ಕೊಂಡ್ಬಿಡ್ತೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇರುತ್ತೆ. ಹಿಂದಿನ ದಿವಸ ರಾತ್ರಿನೇ ನಾನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿರೋದ್ರಿಂದ ಸ್ವಲ್ಪ ಕೆಲಸ ಕಮ್ಮಿ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ, ನಾನು ಹಿಂದಿನ ದಿವಸನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಟ್ಕೊಬಿಡ್ತೀನಿ. ಇವಾಗ ನಾನು ಪಟ ಅಂತ ನೆಲನೂ ಕೂಡ ಒರೆಸ್ಕೊಬಂದ್ಬಿಡ್ತೀನಿ. ಮತ್ತು ನಿಮ್ಮ ಮನೇಲೂ ಅಷ್ಟೇ ಅಲ್ವಾ, ಸೇಮ್. ನಾನೇನು ದೊಡ್ಡದೇನು ಕೆಲಸ ಮಾಡ್ತಿಲ್ಲ, ನೀವು ಮಾಡೋ ಕೆಲಸನೂ ನಾನು ಮಾಡ್ತಾಯಿದ್ದೀನಿ. ನನ್ನ ಥರನೇ ಎಲ್ಲ ಹೆಣ್ಮಕ್ಳು ಇಷ್ಟೇ ಸಫರ್ ಮಾಡ್ತಾ ಇರ್ತೀರ ಎಲ್ಲ ಕೆಲಸದಲ್ಲೂ ಕೂಡ. ನಮ್ಮನ್ನು ನಾವು ಪ್ರೌಡ್ ಫೀಲ್ ಮಾಡಬೇಕು. ಯಾಕೆ ಗೊತ್ತಾ, ನಮಗೆ ನಾವು ಕೆಲಸ ಮಾಡ್ತೀವಿ ಅಂತ ನಮ್ಮನ್ನು ನಾವು ಪ್ರೌಡ್ ಫೀಲ್ ಮಾಡಬೇಕು, ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ನಾವು 4 ಗೋಡೆ ಮಧ್ಯೆ ಮಾಡೋ ಕೆಲಸ ಯಾರ ಕಣ್ಗೂ ಕಾಣದೇ ಇರ್ಬೋದು, ಬಟ್ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಂಡು ಹೌದು ನನಗೆ ಪ್ರೌಡ್ ಫೀಲ್ ಆಗಿರುತ್ತೆ. ನನ್ನ ಕೆಲಸ, ನನ್ನ ಕರ್ತವ್ಯ ನಾನು ಎಲ್ಲ ಮಾಡ್ತಿದ್ದೀನಿ ಅನ್ನೋ ರೀತಿ ಪ್ರೌಡ್ ಫೀಲ್ ಬೇಕು. ನಾವು ಬೇರೆಯವ್ರನ್ನ ಮೆಚ್ಚಿಸೋ ಅವಶ್ಯಕತೆ ಯಾರಿಗೂ ಇಲ್ವಲ್ಲ. ಹಾಗಾಗಿ ನೀವು ಕೂಡ ಅಷ್ಟೇ, ಯಾರು ಮೆಚ್ಚಿದ್ರೆ ಏನು, ನಮ್ಮನ್ನು ನಾವು ಪ್ರೀತಿ ಮಾಡಬೇಕು, ನಮ್ಮನ್ನು ನಾವು ಗೌರವ ಕೊಡ್ಕೋಬೇಕು. ಆವಾಗಲೇ ನಾವು ಲೈಫಲ್ಲಿ ಮುಂದುವರಿಯೋಕ್ಕಾಗೋದು. ಮತ್ತು ಅಯ್ಯೋ ನನ್ನನ್ನು ಯಾರೂ ಇದು ಮಾಡ್ತಿಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡ್ತಿಲ್ಲ, ನನ್ನನ್ನು ಯಾರೂ ಗೌರವ ಕೊಡ್ತಿಲ್ಲ, ನಾವು ಎಷ್ಟೇ ಮಾಡಿದ್ರು ಯಾರೂ ನಮ್ಮನ್ನ ಅಂದರೆ ರೆಸ್ಪೆಕ್ಟೇ ಕೊಡಲ್ಲ, ಇವಳು ಏನು ಕೆಲಸ ಮಾಡ್ತಾಳೆ, ನಾವು ಮಾಡೋದನ್ನೇ ಮಾಡೋದು, ನಾವು ಮಾಡಿಬಿಟ್ಟಿರೋದೇ ಕೆಲಸ ಮಾಡೋದು ಅಂತ ಹೇಳೋ ಜನಗಳ ಮಧ್ಯೆ ತಲೆನೇ ಕೆಡಿಸ್ಕೋಬಾರ್ದು. ಯಾಕೆ ಗೊತ್ತಾ, ನಾವು ಮಾಡ್ತಾರೋ ಕೆಲಸ ನಮಗೆ ಗೊತ್ತಿರುತ್ತೆ, ನಾವು ಮಾಡ್ತಾರೋ ಕೆಲಸ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ. ಬೇರೆಯವ್ರನ್ನ ಮೆಚ್ಚಿಸೋ ಅವಶ್ಯಕತೆ ಬೇಕಾಗೇ ಇಲ್ಲ. ಹಾಗೆ ನಾನು ಇಡ್ಲಿನೂ ಬೆಂದಿತ್ತು, ಇಡ್ಲಿನೂ ಎಲ್ಲ ತೆಗ್ದು ಒಂದು ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟಿರ್ತೀನಿ. ಮತ್ತು ಇವಾಗ ಒಳಗಡೆ ಕಸ ಗುಡಿಸಿ ಒರೆಸಿ ಎಲ್ಲ ಆಯಿತು. ಮತ್ತು ಇವಾಗ ಹೊರಗಡೆ ಕಸ ಎಲ್ಲ ಗುಡಿಸ್ಕೊಬಿಡೋಣ ಅಂತ ಬಂದೆ. ಮತ್ತು ಒರೆಸಿರೋ ನೀರು ನಾನು ಈ ಗಿಡಗಳಿಗೆಲ್ಲ ನೀರನ್ನೆಲ್ಲ ಹಾಕ್ಬಿಡ್ತೀನಿ. ಒರೆಸಿರೋದು ನೀರೆಲ್ಲ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ, ಗಿಡಕ್ಕಾದರೂ ಹಾಕ್ಕೊಳ್ಳೋಣ ಅಂತ ನಾನು ಹಾಕ್ಕೊತೀನಿ ನೀರನ್ನೆಲ್ಲ. ನನ್ನ ಮಗನೂ ಕೂಡ ಬಂದಲ್ಲಿ ಚೇಷ್ಟೆ ಮಾಡ್ತಾಯಿದ್ದ. ನಾನು ವಿಡಿಯೋ ಮಾಡೋಕ್ಕಿಟ್ಟಿದ್ನಲ್ವ, ಅವನು ಬಂದ್ಬಿಟ್ಟಲ್ಲಿ ಸ್ವಲ್ಪ ಚೇಷ್ಟೆ ಮಾಡ್ತಾಯಿದ್ದ. ನನ್ನ ದೊಡ್ಡ ಮಗ ಬೇಗ ಎದ್ಬಿಟ್ಟಿದ್ದಾನೆ ಇವತ್ತು. ಚಿಕ್ಕ ಮಗ ಇನ್ನೂ ಸ್ವಲ್ಪ ಮಲ್ಕೊಂಡಿದ್ದ. ಒಂದೊಂದ್ಸತಿ ನನ್ನ ಚಿಕ್ಕ ಮಗ ಆಲ್ಮೋಸ್ಟ್ ನನ್ನ ಚಿಕ್ಕ ಮಗನೇ ಬೇಗ ಎದ್ದೊಳೋದು, ಎಲ್ಲೋ ಅಪರೂಪಕ್ಕಷ್ಟೇ ಅವನು ಲೇಟಾಗಿ ಎದ್ದೊಳೋದು. ದೊಡ್ಡ ಮಗ ಚಿಕ್ಕವನು ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಎದ್ಬಿಡ್ತಾನೆ. ಇವಾಗ ಅವನು ಎದ್ದು ಬಂದಿದ್ದಾನೆ. ಮತ್ತು ಇವಾಗ ಅಂಗಳನೂ ಕೂಡ ಬೇಗ ಎಲ್ಲ ಗುಡಿಸ್ಕೊಬಿಡೋಣ. ಸ್ವಲ್ಪ ಅಲ್ಲಲ್ಲಿ ಎಲೆಗಳು ಕೂಡ ಬಿದ್ದಿತ್ತು. ನಾನು ಬೇಗ ಎಲ್ಲ ಅಂದರೆ ಅಂಗಳನ ಜಾಸ್ತಿ ಗಲೀಜು ಇಟ್ಕೊಳ್ಳೋಕೆ ಬಿಡೋದಿಲ್ಲ, ಹಂಗಾಗಿ ಜಾಸ್ತಿ ಗಲೀಜಾಗಲ್ಲ ಅಂಗಳ. ಒಂದೊಂದು ಎಲೆ ಬಿದ್ದರೂ ಬೇಗ ಬೆಳಗ್ಗೆನೇ ಗುಡಿಸ್ಕೊಬಿಡ್ತೀನಿ. ಮತ್ತು ಇವಾಗ ಶುಕ್ರವಾರ ಆಗಿರೋದ್ರಿಂದ ನಾನು ಇದು ಅಂದರೆ ಹೊರಗಡೆನೂ ಸ್ವಲ್ಪ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ನೀರು ಹಾಕ್ಕೊತೀನಿ. ಹಾಗೆ ಇವಾಗ ನಮ್ಮ ರೂಮ್ಗೂ ಕೂಡ ಬಂದೆ. ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿ ಬೇರೆ ಬೆಡ್ ಸ್ಪ್ರೆಡೆಲ್ಲ ನಮ್ಮ ಇದಕ್ಕೆ ಬೆಡ್ಗೆಲ್ಲ ಹಾಕೊಳ್ಳೋಣ ಅಂತ ಒಳಗಡೆ ಬಂದೆ. ಮಾಮೂಲಿ ರೂಮ್ ಆಲ್ಮೋಸ್ಟ್ ನಾನು ಲೇಟಾಗೆ ಕ್ಲೀನ್ ಮಾಡೋದು, ಯಾಕಂದರೆ ಮಕ್ಕಳೆಲ್ಲ ಮಲಗಿರ್ತಾರೆ.
ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ರೂಮ್ ಎಲ್ಲ ಕ್ಲೀನ್ ಆಗೋದು. ಹಾಗೆ ಇಲ್ಲೂ ಕಸ ಎಲ್ಲ ಗುಡಿಸಿದ್ದಾಯಿತು, ನೆಲ ಒರೆಸ್ಕೊತೀನಿ. ನೆಲ ಒರೆಸಾದ್ಮೇಲೆ ಮತ್ತೆ ಇನ್ನೇನು ಕೆಲಸ ಇದೆ ಅಂತ ನೋಡ್ಕೊಂಡು ಹೋಗ್ತೀನಿ. ನೋಡಿ ಇವಾಗ ನಮ್ಮ ರೂಮ್ ವ್ಯೂ ಯಾವ ಥರ ಇದೆ. ನಮ್ಮ ರೂಮ್ ಕಿಟಕಿಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ. ಈ ಹೊರಗಡೆ ಕಿಟಕಿಯಿಂದ ಹೊರಗಡೆ ತುಂಬ ಮರಗಳಿದೆಯಲ್ವ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈಗ ಒಳಗಡೆ ಕೆಲಸ ಆಯ್ತು. ಈಗ ಹೊರಗಡೆ ನಾನು ಅರ್ಶಿನ ಕುಂಕುಮ ಎಲ್ಲ ಬಾಗಿಲಿಗೆ ಇಟ್ಕೊಬಿಡೋಣ ಅಂತ ಬಂದಿದ್ದೀನಿ. ಹಾಗೆ ರಂಗೋಲಿನೂ ಕೂಡ ಬಿಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವರು ನಮ್ಮ ಮಾವ ಅವರ ಅಮ್ಮ. ಇವ್ರಿಗೆ 95+ ಏಜ್ ಆಗಿರಬೇಕು. ಹಾಗೆ ಇಲ್ಲಿ ನಾನು ಬಟ್ಟೆನೂ ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ನಲ್ಲ, ಅದು ಕೂಡ ಒಗೆಯೋದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಕೂಡ ಫ್ರೆಶ್ ಎಲ್ಲ ಆಗಿದ್ದಾಯಿತು. ಮತ್ತು ಈಗ ದೇವ್ರಿಗೆ ದೀಪ ಎಲ್ಲ ಹಚ್ಬೇಕಲ್ಲ, ನನಗೆ ದೇವ್ರಿಗೆ ಕಳ್ಸೋಕ್ಕೆ ಅಂತ ಈ ಎಂಥದ್ದು ಮಾವಿನ ಎಲೆ ಬರುತ್ತಲ್ಲ, ಮಾವಿನ ಎಲೆ ಬೇಕಾಗಿತ್ತು. ಮಾವಿಲೆನೇನೋ ಕಿತ್ಕೊಂಡು, ಹಾಗೆ ಸ್ವಲ್ಪ ಗಿಡದಿಂದ ಹೂವು ಎಲ್ಲ ಕೆಳಗೆ ಬಿದ್ದಿರುತ್ತೆ, ಬಾಗಿಲಿಗೆಲ್ಲ ಹೂವನ್ನ ಹಾಕೋದಕ್ಕೆ ಅಂತ ಹೊರಗಡೆ ಬಂದೆ. ಮತ್ತು ಇಲ್ಲಿ ಒಂದು ಕೆಂಪುದು ಹೂವು ಬರುತ್ತೆ, ಆ ಹೂವದ ಹೆಸರು ನನಗೆ ತಲೆಗೆ ಬರ್ತಾಯಿಲ್ಲ. ಅದು ದೇವ್ರಿಗೆ ತುಂಬ ಒಳ್ಳೆಯದಂತೆ. ಈ ಹೆಣ್ಣು ದೇವ್ರಿಗೆ ಎಂತಾದರೂ ಹೋಮ ಈ ಪೂಜೆ ಎಲ್ಲ ಮಾಡಿಸ್ತಾರಲ್ಲ, ಆ ಟೈಮಲ್ಲಿ ಆ ಹೂವನ್ನ ಮುಡಿಸ್ತಾರೆ ದೇವ್ರಿಗೆ. ನನಗೂ ತುಂಬ ಇಷ್ಟ, ಅದರಲ್ಲೂ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ಅದನ್ನು ಕೂಡ ಕಿತ್ಕೊಂಡು ನಾನು ಬಂದೆ. ಈಗ ನೋಡಿ ಬಾಗಿಲಿಗೂ ಕೂಡ ಹೂವನ್ನ ಹಾಕೊಂಡ್ಬಿಡ್ತೀನಿ. ಮತ್ತು ಪೂಜೆ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಪೂಜೆ ಎಲ್ಲ ಆದಮೇಲೆ ನಾನು ನನ್ನ ಮಗ ಅಮ್ಮನವ್ರ ದೇವಸ್ಥಾನಕ್ಕೂ ಕೂಡ ಹೊರಟು. ಇವತ್ತು ಅಮ್ಮನವ್ರಿಗೆ ಬೆಳಗ್ಗೆಯಿಂದ ಸುಮಾರು ಹೂವಿನ ಪೂಜೆ ಆಗ್ತಾ ಇದೆ ಅನಿಸುತ್ತೆ. ಸುಮಾರು ಭಕ್ತಾದಿಗಳು ಹೂವೆಲ್ಲ ತಂದು ಕೊಟ್ಟಿದ್ರು. ತುಂಬ ಅಂದರೆ ತುಂಬ ಅಮ್ಮನವರು ಚೆನ್ನಾಗಿ ಕಾಣ್ತಾ ಇದ್ರು. ಹಾಗೆ ಇಲ್ಲಿ ಮೊದಲು ಅಂದರೆ ಯಾರೋ ಬೇರೆಯವರು ಹೂವಿನ ಪೂಜೆ ಮಾಡಿಸ್ತಾ ಇದ್ರು. ಹೂವಿನ ಪೂಜೆಗಿಂತ ಮೊದಲು ಗಣಪತಿಗೆ ಪೂಜೆ ಮಾಡ್ತಾರೆ, ಅದು ಕೂಡ ಮಾಡ್ತಾಯಿದ್ರು ಪೂಜೆ. ಹಾಗೆ ನಾನು ದೇವಸ್ಥಾನದಿಂದ ಬಂದುಬಿಟ್ಟೆ, ಮತ್ತು ಮಗನಿಗೂ ಊಟ ಮಾಡಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಈ ಸಂಡಿಗೆ ಕೂಡ ಇತ್ತು ನೆಂಚ್ಕೊಳ್ಳೋದಕ್ಕೆ ಅಂತ, ಸಂಡಿಗೆನೂ ಕೂಡ ಇವಾಗ ಕರ್ಕೊತಾ ಇದ್ದೀನಿ.
ನನ್ನ ಮಗ ತುಪ್ಪನ ಬೇಕು ಅಂತಂದ ಅವನಿಗೋಸ್ಕರ ತುಪ್ಪನ ಕಲ್ಸ್ಕೊಂಡು ಕೊಡ್ತಾ ಇದ್ದೀನಿ. ಮತ್ತು ಇದು ಸಾಯಂಕಾಲದ ವಿಡಿಯೋ ಆಗಿರುತ್ತೆ. ಸಾಯಂಕಾಲ ಒಂದು 4:15 ಮೇಲೆ ನಾನು ಮಾಮೂಲಿ ಹೂವೆಲ್ಲ ಕೀಳ್ತೀನಲ್ಲ, ಅದೇ ರೀತಿ ಸ್ವಲ್ಪ ಹೂವೆಲ್ಲ ಇತ್ತು. ಹೂವನ್ನು ಕೂಡ ಕುಯ್ಕೊಳ್ಳೋಣ ಅಂತ ಬಂದಿದೆ ಹೊರಗಡೆ. ಪೈನಾಪಲ್ಲು ಕೂಡ ಹೊರಗಡೆ ಆಲ್ರೆಡಿ ಬೆಳೆದಾಗಿತ್ತು. ಸೊ ಹಾಗಾಗಿ ಹಸ್ಬೆಂಡು ಕೂಡ ಪೈನಾಪಲ್ನು ಕಿತ್ಬಿಟ್ಟು ತೊಗೊಬಂದು ಕೊಟ್ಟಿದ್ರು. ಏನೊಂದು 4-5 ದಿವಸ ಆದಮೇಲೆ ಕಟ್ ಮಾಡ್ಬೋದು. ಹಾಗೆ ನನ್ನ ಪುಟ್ಟ ವಿಡಿಯೋ ಇಷ್ಟ ಆದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಪ್ಲೀಸ್ ಸಪೋರ್ಟ್ ಮೈ ವಿಡಿಯೋಸ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ.